ಇದು ಚಿಕನ್ ಮಿಕ್ಸ್ಚರ್ ಎಷ್ಟು ಸೂಪರ್ ಆಗಿದೆ ಗೊತ್ತಾ. ನೀವು ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನೋಡ್ತಾ ಇರ್ಬೋದು ಚಿಕನ್ ಮಿಕ್ಸ್ಚರ್ ಸೂಪರ್. ನಾನು ಇದನ್ನು ತಿಂದು ಮುಗಿಸೋಷ್ಟೊತ್ತಿಗೆ ರೆಸಿಪಿ ಏನಂತ ನೋಡ್ಕೊಂಡು ಬನ್ನಿ. ನಡೀರಿ ರೆಸಿಪಿ ನೋಡೋಣ ಈಗ. ಬನ್ನಿ ಇವಾಗ ಇದಕ್ಕೆ ಚಿಕನ್ ಮಿಕ್ಸ್ಚರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬಿಡೋಣ. ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಅಚ್ಕಾರದ ಪುಡಿ, ಕರಿಬೇವಿನ ಸೊಪ್ಪು, ಕಡಲೆಪಪ್ಪು, ಸಿಪ್ಪೆ ತೆಗೆದಿರೋ ಜಜ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಾಗೆ ಕಡಲೆ ಬೀಜ, ಹಾಗೆ ಬ್ರೆಸ್ಟ್, ಚಿಕನ್ ಬ್ರೆಸ್ಟ್ ತೊಗೋಬೇಕು ನೋಡಿ ಈ ರೀತಿಯಾಗಿ. ಆಯಿತಾ, ಇದು ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಒಂದ್ಸತಿ ನೀಟಾಗಿ ನೋಡ್ಕೊಂಬಿಡಿ. ಇದಿಷ್ಟು ಚಿಕನ್ ಮಿಕ್ಸ್ಚರ್ಗೆ ಬೇಕಾಗಿರುವಂಥ ರೆಸಿಪಿ. ಈಗ ಇದನ್ನು ನೆಕ್ಸ್ಟ್ ಪ್ರೊಸೆಸ್ಗೆ ಸ್ಟಾರ್ಟ್ ಮಾಡೋಣ ಬನ್ನಿ. ಬಾಣಲಿಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಬಿಸಿ ಹಾಕ್ತಿದ್ದಾಗೇನೆ ನಾವು ಚಿಕನ್ ಬ್ರೆಸ್ಟನ್ನ ತಗೊಂಡು ಇದ್ರಲ್ಲಿ ಹಾಕಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈಗ ಬಾಯ್ಲ್ ಆಗ್ತಿದೆ ವಾಟರು. ಇದಕ್ಕೆ ಚಿಕನ್ ಬ್ರೆಸ್ಟ್ನ ಹಾಕೊಂಡ್ಬಿಡೋಣ. ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ 4 ಬ್ರಷ್ನ ಹಾಕಿದ್ದೀನಿ. ಈಗ ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕೊಳ್ಳೋಣ, ಯಾಕಂದ್ರೆ ಅದು ಸ್ಮೆಲ್ ಬರಬಾರ್ದು ಚಿಕನ್ ಅಂತ. ಸೊ ಇದಕ್ಕೆ ಉಪ್ಪಿಡಿಲಿ ಅಂತ ಅಂದ್ಬಿಟ್ಟು ಉಪ್ಪು ಕೂಡ ಹಾಕೊಂಡ್ಬಿಡ್ತೀನಿ. ಇದೆಲ್ಲ ಆದ್ಮೇಲೆ ಇದನ್ನ ಹಾಗೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡೋಣ. ಇದು ನೀಟಾಗಿ ಬೆಂದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀನಿ ನಾನು. ಫುಲ್ಲು ನೀಟಾಗಿ ಮುಳುಗ್ಕೊಳ್ಳಿ ಇದು ನೀರಲ್ಲಿ, ಆಗ ಎಲ್ಲ ಕಡೆ ಒಂದೇ ಸಮ ಬೇಯುತ್ತೆ. ಈಗ ಇದು ನೀಟಾಗಿ ಕುದಿ ಬರ್ತಾ ಇದೆ. ಅದೇ ಥರ ಇನ್ನೂ ಸ್ವಲ್ಪ ಅದು ಚೆನ್ನಾಗಿ ಬ್ರೆಸ್ಟ್ ಬೇಯಬೇಕು. ಬೆಂದರೆ ಒಳ್ಳೆ ಟೇಸ್ಟಿ ಬರುತ್ತೆ. ಅಂದರೆ ಆಯಿಲಲ್ಲಿ ಜಾಸ್ತಿ ಕರೆದ್ರೆ ಇಷ್ಟು ಕ್ರಿಸ್ಪಿ ಬರೋದಿಲ್ಲ. ಇದು ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಬರುತ್ತೆ. ಸೊ ಅದಕ್ಕೆ ಮೊದಲೇ ನಾನು ಚಿಕನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇದು ಬೇಯ್ತಿದ್ದಾಗ ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಇದು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿ. ಬೆಂದಮೇಲೆ ಇದನ್ನ ನೀಟಾಗಿ ಬಿಡಿಸ್ಕೋಬೇಕು. ಇದು ಇನ್ನೂ ಮೇಲೆ ಅಷ್ಟೇ ಬೆಂದಿದೆ, ನೋಡ್ತಾ ಇರಬಹುದು, ಇನ್ನೂ ಒಳಗಡೆ ಬೆಂದಿಲ್ಲ. ಸೊ ಇದನ್ನ ನೀಟಾಗಿ ಒಳಗಡೆ ಬೇಯಿಸ್ಕೋಬೇಕು. ಒಳಗಡೆ ಫುಲ್ಲು ಬೇಯೋವರೆಗೂ ಇದನ್ನ ಹಾಗೆ ಬೇಯಿಸ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ನೋಡ್ತಿದ್ದೀರಾ, ಕಟ್ಟಾದರೆ ಇದು ಒಳಗಡೆವರೆಗೂ ಹೋಗ್ತಿಲ್ಲ, ಡೀಪಾಗಿ ಹೋಗ್ಬೇಕು, ಅದು ಕಟ್ಟಾಗಿ ಹೋಗ್ಬೇಕು. ಇದು ಮೇಲೆ ಅಷ್ಟೇ ಆಗ್ತಿದೆ ಕಟ್ಟು. ಇನ್ನು ಅದು 10 ನಿಮಿಷ ಹಿಡಿಯುತ್ತೆ ಬೇಯೋದಕ್ಕೆ. ಇದು ಬೇಗ ಬೇಯೋದಕ್ಕೆ ನಾನು ಒಂದು ಟಿಪ್ಸ್ ಹೇಳ್ಕೊಳ್ತೀನಿ. ಮಧ್ಯದಲ್ಲಿ ಈ ಥರ ಒಂದು ಸತಿ ಸ್ಪೂನಲ್ಲಿ ಚುಚ್ಕೊಂಬಿಡಿ. ಆಗ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವಾ, ಸೊ ಅದು ಬೇಗ ಬೇಯೋದಕ್ಕೆ ಈಸಿ ಚಾನ್ಸಸ್ ಇರುತ್ತೆ. ಸೊ ಎಲ್ಲದಕ್ಕೂ ಈ ಥರ ಒಂದೊಂದು ಮಧ್ಯದಲ್ಲಿ ಚುಚ್ಕೊಂಬಿಡಿ. ಅದು ಅವಾಗ ಬೇಗ ಬೇಯುತ್ತೆ. ಒಳಗಡೆ ಎಲ್ಲ ನೀಟಾಗಿ ಎಷ್ಟೇ ದಪ್ಪ ಬ್ರೆಸ್ಟ್ ಇದ್ರೂ ಕೂಡ ಚಿಕನ್ದು ಅದು ಬೇಯುತ್ತೆ ಬೇಗ. ಈಗ ಇದು ಬೆಂದಿದೆಯಾ ನೋಡೋಣ. ನೋಡಿ ಬೆಂದ್ಬಿಟ್ಟಿದೆ, ಈ ಥರ ಒಳಗಡೆ ಎಲ್ಲ ಬೆಂದಿರಬೇಕು. ಸೊ ಇದು ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನ ಚಿಕನ್ನ ಸಪ್ರೇಟಾಗಿ ತೆಕ್ಕೊಂಬಿಡೋಣ. ಈಗ ಇದು ಬೆಂದಿದೆ, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಚಿಕನ್ನ ಈಗ ನಾನು ಒಂದೊಂದಾಗಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸಾರಿ, ಅದು ಬಿದ್ದೋಯ್ತು. ಈಗ ಒಂದೊಂದಾಗಿ ಬೌಲಿಗೆ ನಾನು ಈ ಥರ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಸ್ವಲ್ಪ ದೊಡ್ಡ ಸ್ಪೂನ್ ಬಳಸಿ, ನಾನು ಚಿಕ್ಕ ಸ್ಪೂನ್ ಬಳಸ್ತಾ ಇದ್ದೀನಿ. ಸೊ ಅದು ಬೀಳ್ತಾ ಇದೆ. ಈ ರೀತಿಯಾಗಿ ಚಿಕನ್ ಎಲ್ಲ ನಾನು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು, ಅಲ್ಲಿವರೆಗೂ
ಬಿಟ್ಬಿಡೋಣ ಅದನ್ನ ಹಾಗೆ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ, ಇದನ್ನ ನಾನು ಈ ಥರ ಬಿಡಿಸ್ಕೊಂಡ್ಬಿಡ್ತೀನಿ ನೋಡಿ. ಈ ಥರ ಬಿಡಿಸ್ಕೊಳ್ಳೋಣ. ಈ ಥರ ಫುಲ್ಲು ಚಿಕನ್ನ ಬಿಡಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಿಡಿಸ್ಕೊಳ್ಳಿ. ಇದು ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ ನೋಡಿ. ಈ ಥರ ಇದೆಲ್ಲ ಬಿಡಿಸ್ಕೊಂಡು ಸಿಗ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಚಿಕನ್ ಎಲ್ಲ ಬಿಡಿಸ್ಕೊಂಡು ಬಿಟ್ಟಿದ್ದೀನಿ ನೋಡಿ ಹೀಗೆ. ಈಗ ನಾನು ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 2 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ನಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ಆವಾಗಲೇ ಉಪ್ಪು ಹಾಕಿದ್ದೀನಿ. ಸೊ ಇವಾಗ ಎಷ್ಟು ಬೇಕು ರುಚಿಗೆ ಅಷ್ಟೇ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲದಕ್ಕೂ ನೀಟಾಗಿ ಅಂಟಬೇಕು ಕಾರ್ನ್ಫ್ಲೋರು, ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ಬೋದು ಇದು ಚೆನ್ನಾಗಿ ಎಲ್ಲದಕ್ಕೂ ಅಂಟಿದೆ. ಸೊ ನೋಡ್ಬೋದು ಇಷ್ಟು ಅಂಟಿದ್ರೆ ಸಾಕು. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಬೋದು. ನನಗೆ ಇದು ಕಮ್ಮಿ ಅನಿಸ್ತಿದೆ, ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ನಾನು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ. ಈಗ ಕರೆಕ್ಟ್ ಇದೆ, ಇದನ್ನ ಹಾಗೆ ಇಟ್ಕೊಂಬಿಡೋಣ. ಈಗ ಎಣ್ಣೆನ ಬಾಣಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ತೀನಿ. ಈಗ ಎಣ್ಣೆ ಕಾದಿದೆ, ಕಾದಿದ ಎಣ್ಣೆಗೆ ನಾನು ಫಸ್ಟು ಕಡಲೆಪಪ್ಪನ್ನ ಈ ಥರ ಕಾಫಿ ಸೋಸೋದ್ರಲ್ಲಿ ಹಾಕೊಳ್ತಿದ್ದೀನಿ. ಯಾಕೆ ಅಂತಂದರೆ ಈ ಎಣ್ಣೆಯಲ್ಲಿ ಏನಾದರೂ ನಾನು ಸೀದಾ ಹಾಕ್ಬಿಟ್ರೆ ಅದನ್ನು ತೆಗಿಯೋಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ಅದೇ ಈ ಥರ ಕಾಫಿ ಸೋಸಿರೋದ್ರಲ್ಲಿ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ತೆಕ್ಕೋಬೋದು ನೋಡಿ. ಅದರೊಳಗಡೆಗೆ ಇರುತ್ತೆ, ಎಲ್ಲೋ ಆಚೆ ಈಚೆ ಹೋಗಲ್ಲ. ಸೊ ಇದೊಂದು ಮೆಥಡ್ನ ನೀವು ಯೂಸ್ ಮಾಡ್ಬೋದು. ಇನ್ನೂ ಸ್ವಲ್ಪ ದೊಡ್ಡದಾಗಿರೋದನ್ನ ಬೇಕಾಗಿರೋ ತೊಗೊಂಡು ನೀವು ಮಾಡ್ಕೋಬೋದು. ನನ್ನ ಹತ್ರ ಈಗಿಲ್ಲ, ಸೊ ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಆದರೆ ಸಾಕು. ಆದರೆ ಕೇರ್ಫುಲ್ಲು, ಆಯಿಲ್ ಬಿಸಿ ಇರುತ್ತೆ, ಸೊ ಕೇರ್ಫುಲ್ಲಾಗಿ ಮಾಡಿ. ಇಷ್ಟ ಆದರೆ ಸಾಕು. ಅದೇ ಥರ ಕಡಲೆ ಬೀಜ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊತೀನಿ. ಕಡಲೆ ಬೀಜ ಸ್ವಲ್ಪ ದೊಡ್ಡದಾಗಿರುತ್ತೆ, ನಮ್ಗೆ ತೆಕ್ಕೊಳ್ಳೋಕೆ ಈಸಿ ಇರುತ್ತೆ. ಬಟ್ ಕಡಲೆಪಪ್ಪು ಅಂದರೆ ಸ್ವಲ್ಪ ಕಷ್ಟನೇ. ಸೊ ಅದಕ್ಕೆ ನಾನು ಈ ಮೆಥಡ್ನ ಯೂಸ್ ಮಾಡ್ತೀನಿ. ನೋಡ್ಬೋದು ಇದು ಕೂಡ ಗೋಲ್ಡನ್ ಬ್ರೌನ್ ಚೆನ್ನಾಗಿ ಆಗ್ತಾ ಇದೆ. ಇಷ್ಟ ಆದರೆ ಇದು ಕೂಡ ಸಾಕಾಗುತ್ತೆ. ಇದೇ ಥರನೇ ನಾನು ಎಲ್ಲ ಕಡಲೆ ಬೀಜನೂ ಕರ್ಕೊಂಡ್ಬಿಡ್ತೀನಿ. ಈ ಬೆಳ್ಳುಳ್ಳಿನ ಸ್ವಲ್ಪ ಹಸಿಯಾಗಿರುವಂಥದ್ದೆಲ್ಲ ಹೋಗಿ ಸ್ವಲ್ಪ ಕರಕ್ ಅನ್ನೋ ಥರ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೇಮ್ ಇದನ್ನು ನಾನು ನೋಡಿ ಬೆಳ್ಳುಳ್ಳಿನೂ ಹೀಗೆ ಜಾರಿಗೆ ಹಾಕ್ಕೊಂಡು ಫಿಲ್ಟರ್ಗೆ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇಷ್ಟಾದರೆ ಸಾಕು ಬೆಳ್ಳುಳ್ಳಿ. ಇದನ್ನು ಹಾಗೆ ಪಕ್ಕಕ್ಕೆ ತೆಗೆದಿಟ್ಕೊಂಬೋಣ. ಇಷ್ಟು ಕರ್ಕೊಂಡ್ರೆ ಎಣ್ಣೆಯಲ್ಲಿ ಸಾಕಾಗುತ್ತೆ. ಬೆಳ್ಳುಳ್ಳಿ ಎಲ್ಲ ಕರ್ದಿದ್ದಾಯ್ತು. ಈಗ ನಾವು ಇಟ್ಕೊಂಡಿರೋಂಥ ಚಿಕನ್ನ ಸ್ವಲ್ಪ ಸ್ವಲ್ಪವಾಗಿ ಬಿಟ್ಕೊಳ್ಳೋಣ. ಇದು ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು.
ನಾವು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇದು ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಕಾರ್ನ್ಫ್ಲೋರ್ ಹಾಕಿಲ್ಲ ಅಂತ ಅಂದರೆ ಅದು ಅಷ್ಟು ಕ್ರಿಸ್ಪಿ ಬರೋದಿಲ್ಲ. ಕಾರ್ನ್ಫ್ಲೋರ್ ಹಾಕೊಳ್ಳೇಬೇಕಾಗುತ್ತೆ. ಈ ರೀತಿಯಾಗಿ ಅದು ಕ್ರಿಸ್ಪಿ ಆಗಬೇಕು. ಇನ್ನೂ ಸ್ವಲ್ಪ ಹಾಕಬೇಕಿದು. ಆಗಾಗ ಸ್ವಲ್ಪ ತಿರ್ಸ್ಕೊಂಬಿಡಿ. ಚಿಕನ್ನ ಆಯಿಲಲ್ಲಿ ಡೀಪ್ ಫ್ರೈ ಮಾಡುವಾಗ ತುಂಬ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಅದು ಮೆತ್ತಗಿರುತ್ತೆ, ಕ್ರಿಸ್ಪಿನೆಸ್ ಬರಲ್ಲ. ಸೊ ಇದನ್ನ ಎಷ್ಟು ಆದಷ್ಟು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಇದೀಗ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಇದನ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡೋಣ. ಅದೇ ಥರ ಉಳಿದಿರೋ ಚಿಕನ್ಸ್ನ ನಾನು ಡೀಪ್ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಹಾಗೆ ಉಳಿದಿರೋಂಥ ಚಿಕನ್ಸ್ನು ಇದೇ ಥರ ಡೀಪ್ ಫ್ರೈ ಮಾಡ್ಕೊಂಡು ಬಿಡ್ತೀನಿ ನಾನು. ಈಗ ಎಣ್ಣೆ ಕಾದಿರೋದಕ್ಕೆ ಸ್ಟವ್ ಆಫ್ ಮಾಡಿಕೊಂಡು ಕರಿಬೇವು ಹಾಕ್ಕೋಬೇಕು. ಕರಿಬೇವು ಅದರಲ್ಲೇ ಹಾಕ್ಬಿಡುತ್ತೆ. ಅದು ಹಸಿ ಎಲ್ಲ ಹೋಗಿ ಒಂದು ಸ್ವಲ್ಪ ಡ್ರೈ ಥರ ಕಾಣುತ್ತದು. ಆವಾಗ ಅದನ್ನು ತೆಗೆದಿಟ್ಕೋಬೇಕಾಗುತ್ತೆ. ಈಗ ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿರುತ್ತಲ್ವ, ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಅದಕ್ಕೇನು ಕಾಯೋವಂಥ ಅವಶ್ಯಕತೆ ಇರಲ್ಲ. ಸೊ ಸ್ಟವ್ ಆಫ್ ಮಾಡಿಕೊಂಡು ಕರಿಬೇವು ಹಾಕ್ಕೊಂಡ್ಬಿಡಿ. ಈಗಾಗಲೇ ಕರೆದಿರುವಂಥ ಕಡಲೆಬೀಜ, ಕಡಲೆಪಪ್ಪು, ಬೆಳ್ಳುಳ್ಳಿ ಹಾಗೆ ಚಿಕನ್ನು ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ. ಆಮೇಲೆ ಇದಕ್ಕೆ ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಾನು ಒಂದು ಚಿಕ್ಕದಾಗಿರೋ ಸೌಟಲ್ಲಿ ಒಂದು ಸೌಟು ಖಾರ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಅಲ್ವಾ, ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತ. ಈಗ ಖಾರ ಎಲ್ಲ ಎಲ್ಲದಕ್ಕೂ ಟುಗೆದರ್ ಮಿಕ್ಸ್ ಆಗಬೇಕು ಚೆನ್ನಾಗಿ. ಅದು ಒಳ್ಳೆ ಮಿಕ್ಸ್ ಆಗಬೇಕು. ಆಗ ಎಲ್ಲದಕ್ಕೂ ಖಾರ ಅಂಟುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಖಾರ ಜೊತೆ ಮಿಕ್ಸ್ ಆಗಿದೆ. ಈಗ ನಾನು ಕರೆದಿರುವಂತಹ ಕರಿಬೇವನ್ನ ಹಾಕ್ಕೊಂಡು ಬಿಡ್ತೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬಿಡೋಣ. ಈ ಮಿಕ್ಸ್ಚರಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಘಮ ಘಮ ಅಂತ ಬರುತ್ತೆ. ಚಿಕನ್ನು, ಉಪ್ಪು, ಖಾರ, ಬೆಳ್ಳುಳ್ಳಿ ಎಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೀವು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಇದುವರೆಗೂ ಟ್ರೈ ಮಾಡಿ ಈ ಒಂದು ರೆಸಿಪಿನ. ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಒಂದು 10ರಿಂದ 15 ದಿವಸವರೆಗೂ ನೀವು ಸ್ಟೋರ್ ಮಾಡ್ಕೋಬೋದು, ಏನೂ ಆಗೋಲ್ಲ. ಆಯಿಲಲ್ಲಿ ಫ್ರೈ ಆಗಿರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಚಿಕನ್ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾರು ಮಕ್ಕಳು ತಿನ್ನೋದಿಲ್ವೋ ಅಂಥವ್ರಿಗೂ ಈ ಥರ ಮಾಡಿಕೊಡ್ಬಹುದು. ಅವರು ತಿನ್ಕೊಂಡ್ಬಿಡ್ತಾರೆ ಈಸಿಯಾಗಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವ್ರನ್ನ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.